4 ಬಾರಿ ಅವರಿಗೆ ಕಲ್ಲು ಬಂಡೆಗಳು ಮಾತ್ರ ಕಾಣೋದಕ್ಕೆ ಸಿಕ್ಕಿದೆ ವಿನಃ ಯಾವುದೇ ರೀತಿಯಾದಂತಹ ಟ್ರಕ್ಗಳು ಕಾಣೋದಕ್ಕೆ ಸಿಕ್ಕಿ ಆದಷ್ಟು ಬೇಗ ಈ ಭಾಗದಲ್ಲಿರುವಂತಹ ಟ್ರಕ್ ಅದರ ಜೊತೆಯಲ್ಲಿ ನಮ್ಮವರಾಗಿರುವಂತಹ ಜಗನ್ನಾಥ್ ನಾಯಕ್, ಲೋಕೇಶ್, ಅದೇ ರೀತಿ ಕೇರಳದ ಸಹೋದರ ಆಗಿರುವಂತಹ ಆಶಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ. ರಾಷ್ಟ್ರೀಯ ಹೆದ್ದಾರಿ 66ರ ಶಿರೂರು ಬಳಿ ಏನು ಗುಡ್ಡ ಕುಸಿತ ಸಂಭವಿಸಿ ಇವತ್ತಿಗೆ 13 ದಿನ ಆಗಿದೆ. ಈ ದುರ್ಘಟನೆಯಲ್ಲಿ ಹಲವಾರು ಜನ ನಾಪತ್ತೆಯಾಗಿದ್ದಾರೆ. ಈ 3 ಜನರಿಗೆ ಸಿಗಬೇಕಾಗಿದೆ. ಇದರಲ್ಲಿ ಇಲ್ಲಿನ ಗಂಗೆಕೊಳ್ಳದ ಲೋಕೇಶ್ ನಾಯ್ಕ್ ಹೇಳುವತ್ತವರು ಅದೇ ದಿನ ನಾಪತ್ತೆಯಾಗಿದ್ದಾರೆ. ಶಿರೂರು ಗುಡ್ಡ ಕುಸಿದ ದಿನವೇ ನಾಪತ್ತೆಯಾಗಿದ್ದಾರೆ. ಅದೇ ಸ್ಥಳದಲ್ಲಿ ಕಂಡಿದ್ದೆ, ನಾನು ಅವನನ್ನು ನೋಡಿದ್ದೆ, ಕೈ ಮಾಡಿದ್ದೆ ಹೇಳುವಂಥವರು ಗಂಗಾವಳಿಯವರೇ ಆದ ಸ್ಥಳೀಯರಾದ ಅವ್ರ ನೆರೆಹೊರೆಯವರಾದ KSRTC ಚಾಲಕರು ಪ್ರತ್ಯಕ್ಷದರ್ಶಿಯಾಗಿ ಹೇಳಿದ್ದಾರೆ. ಆ ಬಗ್ಗೆ ಅಂಕೋಲ ಠಾಣೆಗೂ ಅವ್ರು ದೂರು ಕೊಟ್ಟಿದ್ರು. ಮನೆಯವರು ಅವ್ರ ತಾಯಿ ರೋದನ ಹೇಳತೀರ್ದಾಗಿದೆ. ಈಗ ಎಲ್ಲೂ ಸಿಗ್ತಾ ಇಲ್ಲ. ಈಗ ಪ್ರತ್ಯೇಕ ಅವರು ಕಂಡಂತ ಅದೇ ದಿನ ಆ ಸ್ಥಳದಲ್ಲಿ ಕಂಡಂತ ಈ ಚಾಲಕರು ನಮ್ಮ ಎದುರಿಗಿದ್ದಾರೆ. ಅವರು ಈ ಬಗ್ಗೆ ಹೇಳ್ತಾರೆ. ಸರ್, ಅವತ್ತು ನೀವು ಹೋಗಿದ್ರ? ಅವತ್ತಿಗೆ ಎಷ್ಟೊತ್ತಿಗೆ ಕಂಡ್ರು? ಅವರು ಏನ್ ಮಾಡುದು? 8:30ಕ್ಕೆ ನಾನು ಅಲ್ಲಿ ನೋಡಿದ್ದೇನೆ. ಅಲ್ಲಿ ನಾನು 8 ಗಂಟೆಗೆ ಗೋಕರ್ಣದಿಂದ ಅಂಕೋಲಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಅವರು ಆ ಅಂಗಡಿ ಕಡೆನೇ ಇದ್ರು. ಅಲ್ಲಿ ನಾನು ನೋಡ್ಕೊಂಡು ಹೋಗಿದ್ದೆ. ನಾನು ಹೋಗಿ ಕೈ ಮಾಡಿದ್ರ ನಿಮ್ಗೆ? ಕೈ ಅಂದ್ರೆ ನಾನು ಹಾರ್ನ್ ನೋಡ್ತಿದ್ದೆ, ಅವ್ರು ನಿನಗೆ ಹೇಳ್ಕೊಂಡು ಇದು ಮಾಡಿದ್ದಾರೆ ಅಷ್ಟೇ. ದುರಂತ ಸಂಭವಿಸುವ ಎಷ್ಟು ಸಮಯ ಮೊದಲು? ಒಂದು 15 ನಿಮಿಷ ಮೊದಲು ನಾನು ನೋಡಿದ್ದೇನೆ. ಅಲ್ಲಿಗೆ ಅಲ್ಲಿಂದ ನೀವು ಪಾಸ್ ಆಗಿ? ಅಲ್ಲಿಂದ ಪಾಸ್ ಆಗಿ ಅಂಕೋಲ ಹೋಗಿ ನಾನು ಮುಟ್ಟಿದ ತಕ್ಷಣ ದುರಂತ ನಡೆದಿದೆ. ಅಲ್ಲಿ ದುರಂತ ಅವರು ಯಾವ ಟೈಪ್ ಕಪ್ಪು ಬ್ಯಾಗ್ ಹಾಕಿ, ಆಮೇಲೆ ಒಂದು ನೈಟ್ ಪ್ಯಾಂಟು, ಕಪ್ಪು ಬ್ಲಾಕ್ ಕಾಫಿ ಕಲರ್ ನೈಟ್ ಪ್ಯಾಂಟು, ಆಮೇಲೆ ಒಂದು ಟಿ ಶರ್ಟ್ ಹಾಕೊಂಡಿದ್ರು. ಅವರು ಒಂದು ಎಲ್ಲೋ ಹಳದಿ ಕಲರ್ ಒಂದು ಬ್ರೌನ್ ಟೈಪ್ ಇದು ಮಾಡಿ ಒಂದು ಟಿ ಶರ್ಟ್ ಹಾಕೊಂಡಿದ್ರು. ಫುಲ್ ಡಾರ್ಕ್ ಹಳದಿ ಅಲ್ಲ, ಅದು ಸ್ವಲ್ಪ ಒಂದು ಟಿ ಶರ್ಟ್ ಹಾಕೊಂಡು ಅಲ್ಲಿ ನಿಂತ್ಕೊಂಡಿದ್ರು. ಅವರು ಅವಾಗ ಹೋಟ್ಲಿಗೆ ಹೋಗ್ತಾ ಇದ್ರ ಏನೋ? ಆ ಬಗ್ಗೆ ನಿಮ್ ಪರಿಚಯ ಹೇಗಿತ್ತು? ನಿಮ್ಮ ನೆರೆಹೊರೆಯವರೆಲ್ಲ? ನಮ್ಮ ನೆರೆಹೊರೆ ಅಂದ್ರೆ ನಾವು ಈಗ ನಾವು ನೋಡ್ತಾ ಇದ್ವಿ. ನಾವು ಅಂದ್ರೆ ಅಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಗೆ ಒಂದೊಂದು ದಿನ ಸಿಗ್ತಾ ಇದ್ರು. ಅಲ್ಲಿ ಅದಕ್ಕೆ ನಾನು ಇದು ಮಾಡಿದ್ದೆ. ಅಲ್ಲಿ ಆ ದಿನ ನೋಡಿದಾಗ ನಿಮ್ಗೆ ಅಲ್ಲಿ ಕಂಡ್ರು ನಮ್ಗೆ ಕೈ ಮಾಡಿ ಹೋಗಿದ್ದಾರೆ. ಕೈ ಅಂದ್ರೆ ನಮ್ಗೆ ಬಸ್ಸಿಗೆ ಕೈ ಮಾಡಿಲ್ಲ, ಬಟ್ ಹೀಗೆ ಅಲ್ಲಿ ನಾವು ನಿಂತ್ಕೊಂಡು ನಾವು ನೋಡಾಗಿದೆ ಅಷ್ಟೇ. ನಾವು ನೋಡ್ಕೊಂಡು ಹೋಗಿದ್ವಿ. ಈ ಬಗ್ಗೆ ನೀವು ಈಗಾಗಲೇ ಹೇಳಿಕೆ ಕೊಟ್ಟಿದ್ದೀರಿ? ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಟ್ಟಿದ್ದೀನಿ. ಒಂದು ಅಂದ್ರೆ ಯಾವುದು ನಮ್ದು ಇದಾದ ಕೂಡಲೇ ಅದು ಆ ಹುಡುಗಿನೂ ನಮ್ಮ ಮನೆ ಎದುರಿನೊಳೆ ಆಗಿತ್ತು. ಅದು ಶಾಂತಿ ಎಂಬೋಳು. ಆವಾಗ ನಾವು ಅಲ್ಲೇ ಅದ್ರದ್ದು ಒಂದು ಬಾಡಿ ಗಿಡಿ ಹುಡುಕಾಡ್ತಾ ಇದ್ವಿ. ಆವಾಗ ನಾವು ಅದು ಇದಾದ್ಮೇಲೆ, ಯಾಕಂದ್ರೆ ನಾನು ಆ ದಿನ ಹೋಗಿ ಬಸ್ಸನ್ನ ಡಿಪೋದಲ್ಲಿ ಹಾಕಿ, ಆಮೇಲೆ ನಾನು ನಮ್ಮ ಮನೆ ಎದುರುಗಡೆನೆ ನಮ್ಗೂ ಅಲ್ಲಿ ಹೋಗ್ಬೇಕಾದ್ರೆ ನಾನು ಆ ಡ್ಯೂಟಿ ಮಾಡ್ಬೇಕಾದ್ರೆ ದಿನ ಕೈಯೆಲ್ಲ ಮಾಡ್ತಾ ಇತ್ತು ಆ ಹುಡುಗಿ. ಅಂದ್ರೆ ನಮ್ಮ ಮನೆ ಒಂದು ತಂಗಿ ಸಮಾನನೇ ಇತ್ತು ಅದು. ಅದಕ್ಕೆ ನಾವು ಆ ಟೆನ್ಷನ್ ಎಲ್ಲ ಹುಡುಕಾಡ್ತಿದ್ವಿ. ಆಮೇಲೆ ನಾನು ಅವರಿಗೆ ವಿಷಯ ತಿಳಿಸಿದೆ, ನಿಮ್ಮ ಹುಡುಗನು ಅಲ್ಲೇ ಇದ್ದ ಅಂತ ಹೇಳಿದ ಕೂಡಲೇ ಅವ್ರ ಕಡೆಗೆ ಒಂದು 2 ದಿನ ನೋಡಿದ್ರು, ವೇಟ್ ಮಾಡಿದ್ರು. ಅವರು ವೇಟ್ ಮಾಡಿ ಅವು ಬರಲಿಲ್ಲ ಅಂತ ಹೇಳಿದ ಕೂಡಲೇ ಅವಾಗ ಎಲ್ಲ ಕಡೆಗೂ ಎನ್ಕ್ವೈರಿ ಮಾಡಿದ್ರು. ಅವರು ಇನ್ನೂ ಬಂದಿಲ್ಲ ಅಂತ ಹೇಳಿದ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಕೊಂಡು ನಾವು ಒಂದು ಇದು ಕೊಟ್ಟಿದ್ವಿ. ನಾವು ಕಂಪ್ಲೇಂಟನ್ನು ಕೊಟ್ಟಿದ್ವಿ. ಅವ್ರ ಮನೆಯವ್ರು ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ನಾನು ನೋಡಿದ್ದೆ ಅಂತ ಹೇಳಿದ್ದೆ ನಾನು ಅಲ್ಲಿ ಅಷ್ಟೇ. ಇದು ಆ ದಿನ ದುರ್ಘಟನೆ ದಿನ ಆ ಸ್ಥಳದಲ್ಲಿ ಇವರು ಲೋಕೇಶ್ ನಾಯ್ಕ್ ಇದ್ದಾರೆ ಹೇಳುವಂಥದ್ದನ್ನು ಇವರು ಹೇಳಿಕೆಯನ್ನು ಹೇಳಿದ್ದಾರೆ ಅಥವಾ ಸ್ವತಃ ಕಂಡು ಕೈ ಮಾಡಿದ್ದಾರೆ. ಆದಷ್ಟು ಬೇಗ ಅವರು ನಾಪತ್ತೆಯಾದದನ್ನು ಜಿಲ್ಲಾಡಳಿತ ಹುಡುಕಿ ಕೊಟ್ಟು ಅವರ ಏನು ತಾಯಿ ಅಳಲು ಹೇಳತೀರದಾಗಿದೆ, ಆಕ್ರಂದನ ಮುಗಿಲು ಮುಟ್ಟಿದೆ. ಎಲ್ಲ ಕಡೆ ಮೊಬೈಲಲ್ಲಿ ಒಂದು ಫೋಟೋ ಹಿಡ್ಕೊಂಡು ಎಲ್ಲಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಆ ಒಂದು ಪತ್ತೆ ಕಾರ್ಯವನ್ನು ಜಿಲ್ಲಾಡಳಿತ ಆದಷ್ಟು ಬೇಗ ಮಾಡಬೇಕು ಹೇಳುವಂಥದ್ದು ಇಲ್ಲಿನ ಸ್ಥಳೀಯ ಗ್ರಾಮಸ್ಥರು ಹಾಗೂ ಗಂಗೆಕೊಳ್ಳದ ಎಲ್ಲ ಸಮಸ್ತ ನಾಗರಿಕರು ಕೋರ್ಕೊಳ್ತಾ ಇದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ.